ಯಾವತ್ತೂ ಹಿಂದುತ್ವ ವಿಚಾರಕ್ಕೆ ಸ್ವಲ್ಪ ಯಾವತ್ತೂ ಕೂಡ ಬೆಂಬಲ ಕೊಡ್ಕೊಂಡು ಬಂದಂತ ಒಂದು ಕ್ಷೇತ್ರ. ನಿಮ್ಗೆ ಗೊತ್ತಿರೋದು, ಒಂದು ಕಾಲದಲ್ಲಿ ಸಮಾಜವಾದಿ ನೆಲೆಗೆ ಶಕ್ತಿ ತುಂಬಿದಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ರಾಷ್ಟ್ರೀಯ ವಿಚಾರಗಳಿಗೆ ಇನ್ನೂ ಹೆಚ್ಚು ಒತ್ತನ್ನು ಕೊಟ್ಟು ಬೆಂಬಲವನ್ನು ಕೊಡ್ಕೊಂಡು ಬರ್ತಾರೆ. ಸರ್, ಈಗ ಇಲ್ಲಿ ಶಾಸಕರಿಗೆ ಅಧ್ಯಕ್ಷರು ಯಾರು ಅನ್ನೋದೇ ಗೊತ್ತಿಲ್ಲ. ಮಾಜಿ ಶಾಸಕರಿಗೆ ಶಾಸಕರು ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರಿಗಾರಲ್ವಾ, ಅವ್ರ ಪಕ್ಷನೇ ಬೇರೆ, ನಮ್ಮ ಪಕ್ಷನೇ ಬೇರೆ ಅಷ್ಟೇ. ಅದೇನು ತಪ್ಪೇನಿಲ್ಲ. ಅವರಲ್ಲ ಸರ್. ಕುಮಾರ್ ಬಂಗಾರಪ್ಪನವರಿಗೆ 2 ಆಫೀಸ್ ಇದೆ. ಒಂದು ನಿಮ್ಮ ಕಾರ್ಯಕರ್ತರ ಆಫೀಸ್ ಇದೆ, ಒಂದು ಅವರ ಆಫೀಸ್ ಇದೆ. ಆ ಸಂದರ್ಭದಿಂದ ಜಿಲ್ಲಾಧ್ಯಕ್ಷರು ಏನೇನು ಜೋಡಿಸಬೇಕು, ಯಾರೇ ಗಮನಕ್ಕೆ ತರಬೇಕು ತರೋ ಕೆಲಸ ಮಾಡಿ. ಅಲ್ಲ ಅವ್ರಿಗೆ ಕೇಳಿದಾಗ ಅಲ್ಲ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ. ಬಿಜೆಪಿ ಕಾರ್ಯಕರ್ತರುಗಳು ಯಾರ ಪರವಾಗಿ ನೀವು ನಿಲ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವರಿಗೆ. ಪಕ್ಷದ ಪರವಾಗಿ, ಸಂಘಟನೆ ಪರವಾಗಿ ನಿಲ್ಬೇಕು. ಯಾರೇ ಆದ್ರೂ ಕೂಡ ಸಂಘಟನೆಗೆ ನಾವು ಯಾರು ಕೂಡ ದೊಡ್ಡವರಲ್ಲ. ಸಂಘಟನೆ ಪರವಾಗಿ ನಿಲ್ಬೇಕು. ಸಂಘಟನೆ ಪರವಾಗಿ ನಿಂತಿದ್ದಾರೆ. ಅದರ ಯಶಸ್ಸೇ ನಮಗೆ ಸ್ವರ್ಪಕ್ಷದಲ್ಲಿ ಸಂಘಟನೆ ಶಕ್ತಿ ಬೆಳಿಲಿಕ್ಕೆ. ಪ್ರಸ್ತುತ ರಾಜಕೀಯ ವಾತಾವರಣದಲ್ಲಿ ಬಿಜೆಪಿಯ ಮುಂದಿನ ನಡೆಯಲ್ಲಿ ಏನು, ಇವಾಗ ಸಿಎಂ ರಾಜೀನಾಮೆ ಕೊಡ್ತಾ ಇದ್ದಾರೆ, ಅವಧಿಪೂರ್ಣ ಚುನಾವಣೆ ಆಗ್ಬೋದು ಅನ್ನೋ ಒಂದು ವದಂತಿ. ಒಂದು ಕಾಂಗ್ರೆಸ್ಸಿಗೆ 3 ವರ್ಷದ ನಂತರ ಹೈಕಮಾಂಡ್ಗೆ ಗೊತ್ತಾಗಿದೆ ಈಗೇನು ರಾಜ್ಯದಲ್ಲಿ ಎಲ್ಲ ರೀತಿಯಂತ ಫೇಲ್ಯೂರ್ ಅಂತ ಹೇಳಿ ಬರೀ ಗ್ಯಾರಂಟಿ ಅನ್ಕೊಂಡು ಅದನ್ನು ಕೂಡ ನ್ಯಾಯ ಒದಗಿಸುವಂತ ಕೆಲಸವನ್ನು ಮಾಡಲಿಲ್ಲ. ಈಗ ಅವರಿಗೆ ಗಮನಕ್ಕೆ ಬಂದಿದೆ. ಹಾಗಾಗಿ ಇವತ್ತು ಈ ಮುಖ್ಯಮಂತ್ರಿನ ಇಳಿಸುವಂತ ಕೆಲಸ ಮಾಡಿದ್ದಾರೆ. ಇನ್ನು ನಾಳೆ ಬರುವಂತ 2 ವರ್ಷದಲ್ಲಿ ಇನ್ನೇನೋ 3 ವರ್ಷದಲ್ಲೇ ಮಾಡಲಿಲ್ಲ ಸಾಧನೆ, 2 ವರ್ಷದಲ್ಲಿ ಮಾಡ್ಬಿಡ್ತಾರೆ ಅನ್ಸಲ್ಲ. ಮತ್ತೆ ಎಷ್ಟು ದಿನ ಸರ್ಕಾರ ಸುಭದ್ರವಾಗಿರುತ್ತೆ ಅನ್ನೋದು ಕೂಡ ಪ್ರಶ್ನೆ ಉದ್ಭವ ಆಗಿದೆ ಎಲ್ಲರೂ ಕೂಡ. ಆದಷ್ಟು ಬೇಗ ನಮ್ಮ ಸಂಘಟನೆ ಚೌಕಟ್ಟು ನಾವೇನು ಯಾವಾಗಲೂ ಕೂಡ ತಯಾರಿ ಆಗಿರ್ಬೇಕು. ಆ ದಿಕ್ಕನ್ನು ಪ್ರಯತ್ನ ಮಾಡಿ.